ಗೈಸ್, ಇದು ಇವತ್ತು ಜನವರಿ 2026ನೇ ಫಸ್ಟ್ ವಿಡಿಯೋ. ನಾನು ಕ್ಯಾಲೆಂಡರ್ ಸಹ ತಂದಿಲ್ಲ. ಇಲ್ಲ ಕ್ಯಾಲೆಂಡರ್ ತರಬೇಕು. ನನಗೆ ಈ ಸರಿ ಏನಂದರೆ ದೇವರಿಗೆ ನನ್ನ ಮೇಲೆ ಕೋಪ ಬಂದ್ಬಿಟ್ಟಿದೆ ಅನಿಸುತ್ತೆ. ಆ್ಯಸ್ ಯೂಶುವಲ್ ವರ್ಷ ವರ್ಷ ವೈಕುಂಠ ಏಕಾದಶಿದು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಈ ಸರಿ ಹೋಗೋಕ್ಕೂ ನಂಗೆ ಚಾನ್ಸ್ ಸಿಕ್ಕಿಲ್ಲ. ಮತ್ತೆ ಏನೇನೋ ಪ್ಲ್ಯಾನ್ ಹಾಕೊಂಡಿದ್ವಿ. ಜನವರಿ 1ಕ್ಕೆ ನಾನು ಅಮೇರಿನಾಕ ಅನ್ನಪೂರ್ಣೇಶ್ವರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅದು ಕೂಡ ನನಗೆ ಹೋಗೋಕ್ಕೆ ಚಾನ್ಸ್ ತಪ್ಪಾಯಿತು. ಈ ಸರಿ ಪೂಜೆ ಮಾಡೋಕ್ಕೂ ಆಗಲಿಲ್ಲ, ಏನು ಮಾಡೋಕ್ಕೂ ಆಗಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಯಾವ ಟೈಮ್ ಹೆಂಗೆ ಬರುತ್ತೋ ಹಂಗೆ ಗೋವಿತ್ತ ಫ್ಲೋ ಅಂತ ಟೈಮ್ ಜೊತೆ ನಾವು ಹೋಗ್ತಾ ಇರಬೇಕು. ಟೈಮ್ ಹೆಂಗೆ ಬರುತ್ತೆ ಹಂಗೆ ಹೋಗ್ಬೇಕು. ಮಾರ್ಕ್ ಮೂವಿ ನೋಡಕ್ಕೆ ಹೋಗೋಣ. ಅಟ್ಲೀಸ್ಟ್ ದೇವಸ್ಥಾನಕ್ಕಂತೂ ಹೋಗೋಕ್ಕಾಗಲ್ಲ, ಯಾಕಂದ್ರೆ ನಾನು ಪೂಜೆ ಎಲ್ಲ ಮಾಡೋಕ್ಕಿಲ್ಲ. ಮಾರ್ಕ್ ಮೂವಿನಾದರೂ ನೋಡಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಅದು ಕೂಡ ಆಗಲಿಲ್ಲ. ಈ ವೀಕಲ್ಲೇ ಮಾರ್ಕ್ ಮೂವಿನ ನೋಡ್ತೀವಿ. ನಂಗೆ ಮೊದಲಿಂದ ಅಷ್ಟೇ ಫಿಲಮ್ ಮೂವಿ ಎಲ್ಲ ಅಂದರೆ ಸಖತ್ ಇಷ್ಟ. ಬ್ಯಾಂಗ್ಳೂರಿದ್ದಾಗ ನಾನು ನಮ್ಮನೆಯವ್ರು ಅವಾಗ 2006ಕ್ಕಿಂತ ಮುಂಚೆ ನೋಡ್ತಿದ್ವಿ. 2006 ಯಾವಾಗ ಬಂತೋ ಅವಾಗಿಂದ ಬಿರುಗಾಳಿ ಸ್ಟಾರ್ಟ್ ಆಯಿತು. ಆವಾಗ 2006ರಿಂದ ಬಿರುಗಾಳಿ ಸ್ಟಾರ್ಟ್ ಆಗಿದ್ದು. 2014ಕ್ಕೆ ಒಂಥರ ದೊಡ್ಡ ಬಿರುಗಾಳಿ ಸ್ಟಾಪ್ ಆಗಿತ್ತು, ಬೇರೆ ಥರ ಶುರುವಾಯಿತು. ಹಂಗೆ ಮನುಷ್ಯನಿಗೆ ಮೂಗಿರೋವರೆಗೂ ನೆಗಡಿ ತಪ್ಪಿದ್ದಲ್ಲ, ನನಗೆ ಮನುಷ್ಯನಿಗಿರೋವರೆಗೂ ಸಮಸ್ಯೆಗಳು ತಪ್ಪಿದ್ದೆ ಅಲ್ಲ. ಇವತ್ತು ಗುರುವಾರ ಅಲ್ವಾ. ನಾನು ನಮ್ಮನೆಯವ್ರಿಗೋಸ್ಕರ ಗುರುವಾರ ನಾನು ನಾನ್ ವೆಜ್ ಬಿಡ್ತೀನಿ ಅಂತ ರಾಯರಿಗೆ ಹರಿಸ್ಕೊಂಡಿದ್ದೆ. ಹಂಗಾಗಿ ನಾವು ಗುರುವಾರ ತಿನ್ನಲ್ಲ. ನಾನು ಜಾಸ್ತಿ ನನಗೆ ಬಿಡೋದಕ್ಕಿಂತ ನಮ್ಮ ಮಗಳಿಗೆ, ನಮ್ಮ ಮನೆಯವ್ರಿಗೆ ವಿಷಯಕ್ಕೆ ನಾನು ಜಾಸ್ತಿ ದೇವ್ರುಗಳ್ನ ಬಿಡೋದು, ಅವ್ರುಗಳಿಗೋಸ್ಕರ ನಾನು ಪೂಜೆಗಳನ್ನ ಮಾಡೋದು. ನನಗಾಗಿ ನಾನೇನು ಬಿಡಲ್ಲ. ನನಗಾಗಿ ಬಿಡೋದು ಆರೋಗ್ಯ. ಅದು ಯಾಕೆ ಅಂದರೆ ನನ್ನ ಕರ್ತವ್ಯಗಳನ್ನ ನಾನು ಮಾಡೋಕ್ಕಾದ್ರೂ ಆರೋಗ್ಯ ಇರಬೇಕಲ್ವ, ಅದಕ್ಕೋಸ್ಕರ ಅಷ್ಟೇ. ನಮ್ಮನೆಯವರಂತೂ ರಾಯರ ದರ್ಶನ ಮಾಡೇ ಇಲ್ಲ. ಕರಿತಾನೆ ಇದ್ದೀನಿ ಧರ್ಮಸ್ಥಳಕ್ಕೆ ಹೋಗೋಣ, ರಾಯರಿಗೆ ಹೋಗೋಣ ಅಂತ. ಅವರು ಬರ್ತಾಯಿಲ್ಲ. ಅದೇ ರಾಯರಿಗೆ ಬಿಡ್ತಾ ಇದ್ದೀನಿ. ರಾಯರೇ ನಮ್ಮ ಮನೆಯವರಿಗೆ ದೇವಸ್ಥಾನಕ್ಕೆ ಬರೋಕ್ಕೆ ಮನಸ್ಸು ಅವಕಾಶ ಕೊಡುವಂತ. ನಾನು ಕೂಡ ಗುರುವಾರ ಏನು ಮಾಡ್ತೀನಿ, ಗುರುಗಳಿಗೆ ಕರ್ಪೂರ ಮತ್ತು ಊದ್ಬತ್ತಿನ ಹಚ್ಚಬಾರ್ದಂತೆ. ಏನು ಹಚ್ಚಬೇಕು ಅಂದರೆ ತುಪ್ಪದ ಬತ್ತಿನ ಮಾಡ್ಕೋಬೇಕು. ಗುರುವಾರ ತುಪ್ಪದ ದೀಪ ಹಚ್ಚಿ ಗುರುಗಳಿಗೆ ತುಪ್ಪದ ಆರತಿ ಮಾಡೋದ್ರಿಂದ ಒಳ್ಳೇದಾಗತ್ತಂತೆ. ಅದನ್ನು ಮಾಡಿ ನಾನು ಕೂಡ ಮಾಡ್ತಾ ಇದ್ದೀನಿ. ಕೆಲವರು ಇನ್ಸ್ಟಾಗ್ರಾಮಲ್ಲಿ ನಾನು ಮೊದಲಿಂದ ನೋಡ್ಕೊಂಡ್ಬಂದಿದ್ದೀನಿ. ಏನೋ ಒಂದು ಪಡೆಯೋಕ್ಕೆ ಅವಾಗ ಸತತ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಆದರೆ ಅವ್ರಿಗೆ ಅದು ಕೈ ಕೊಡ್ತಿಲ್ಲ. ಅದರಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ, ನಿಮಗೆ ಅದು ಸಿಗ್ತಾ ಇಲ್ಲ ಅಂದರೆ ಅದೇನೋ ಒಂದು ಕಾರಣ ಇದೆ. ಅದು ನಿಮ್ಮ ಒಳ್ಳೇದಕ್ಕೆ ಅದು ಸಿಗ್ತಾ ಇಲ್ಲ, ಹಾಗಾಗಿ ಅದು ಡಿಲೇ ಆಗ್ತಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ನೀವು ಅದನ್ನು ಪಡ್ಕೊಳ್ಳೇಬೇಕು ಅಂದರೆ ನಿಮಗೆ ಧೈರ್ಯ ಇರಬೇಕು, ಇಲ್ವಾ ಅದರ ಆಸೆನ ಬಿಟ್ಬಿಡ್ಬೇಕು. ನಾನೀಗ ವಾಸ್ತವಕ್ಕೆ ಬಂದ್ಬಿಟ್ಟಿದ್ದೀನಿ. ನನಗೀಗ ಅದು ಯಾವ ಥರದ ಭ್ರಮೆಗಳು ಇಲ್ಲ. ನನ್ನ ಮೈಂಡಲ್ಲಿರೋದು ನಾನು, ನನ್ನ ಮನೆ, ನಮ್ಮ ಕೆಲಸಗಳು ಅಷ್ಟೇ. ಇದೇ ಸತ್ಯ, ಇದೇ ವಾಸ್ತವ. ಹೊರಗಡೆ ಇವೆಲ್ಲ ಫೇಕ್ ಅಂತ ನೀವು ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ನೀವು ಮನುಷ್ಯರನ್ನ ನಾವು ಹೆಂಗಿದ್ರು ಮೆಚ್ಚಕ್ಕಲ್ಲ. ಅವನ ಮನಸ್ಥಿತಿ ಹೆಂಗಿರುತ್ತೋ ಅದೇ ಥರ ಬೇರೆಯವರು ಹಂಗೆ ಇರ್ತಾರೆ ಅಂತ ಯೋಚನೆ ಮಾಡ್ತಾರೆ. ನಮಗೆ ಯಾರಾದರೂ ಏನಾದರೂ ಅಂತಾರೆ ಅಂದರೆ ಆ ಮಾತಿನ ಭಾರ ಅವನ ಹೆಗ್ಲ ಮೇಲೆ ಇರುತ್ತೆ ಹೊರತು ನಮ್ಮ ಹೆಗ್ಲ ಮೇಲೆ ಅಲ್ಲ. ಒಬ್ರಿಗಂತೂ ಒಂದು ಅವರು ಪಾಪಗಳನ್ನೆಲ್ಲ ಅವ್ರು ಕಟ್ಕೊತಾರೆ, ನಮ್ಮನ್ನ ಕ್ಲಿಯರ್ ಮಾಡ್ತಾರೆ. ಅದಕ್ಕೆ ಈ ಮನುಷ್ಯರನ್ನ ಕ್ಷಣಚಿತ್ತ ಕ್ಷಣಪಿತ್ತ, ಮನುಷ್ಯನಿಗೆ ನಾವು ಬೆಲೆನೇ ಕೊಡಬಾರ್ದು. ನಾವು ಏನಿದ್ರು ದೇವರಿಗಷ್ಟೇ ನಾವು ಹತ್ರ ಆಗಿರ್ಬೇಕು. ಮನುಷ್ಯರನ್ನ ಮೆಚ್ಚಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಈ ಹಳ್ಳಿ ಪ್ರದೇಶದಲ್ಲಿ, ಹಳ್ಳಿ ಪ್ರಾಂತ್ಯಗಳಲ್ಲಿ ಹಾವಿನ ಭಯ ತುಂಬ ಇರುತ್ತೆ ಜನಗಳಿಗೆ. ಈ ಮಲೆನಾಡು ಸೈಡಲ್ಲಿ, ಅಲ್ಲಿ ಗುಡ್ಡಗಾಡು ಪ್ರದೇಶದಲ್ಲೆಲ್ಲ ಹಾವುಗಳು ತುಂಬಾನೇ ಬರ್ತಾ ಇರ್ತವೆ ನಮ್ದು. ಅವರಿಗೆ ಹಾವಿನ ಭಯ ತುಂಬ ಇರುತ್ತೆ. ಅಂಥವರು ಏನು ಮಾಡಬೇಕು ಅಂದರೆ, ನಾಗದಾಳಿ ಸೊಪ್ಪು ಅಂತ ಸಿಗುತ್ತೆ. ನಾಗದಾಳಿ ಸೊಪ್ಪು ಸಾಮಾನ್ಯವಾಗಿ ಹಳ್ಳಿ ಜನಗಳಿಗೆ ಗೊತ್ತಿರುತ್ತೆ. ಅಂಥವ್ರು ಏನು ಮಾಡಬೇಕು ಅಂದರೆ, ನಾಗದಾಳಿ ಸೊಪ್ಪನ್ನು ಮನೆ ಹತ್ರ ಹಾಕೊಳ್ಳೋದ್ರಿಂದ ಹಾವುಗಳು ಬರೋದಿಲ್ಲಂತೆ. ಮತ್ತು ಎಲ್ಲೂ ಸಿಗದೆ ಹೋದರೆ ಇದರಲ್ಲಿ
ನರ್ಸರಿಲಾದರೂ ನಾಗದಾಳಿ ಸೊಪ್ಪು ಖಂಡಿತ ಸಿಗುತ್ತೆ. ಅದನ್ನು ತಂದು ನಿಮ್ಮ ಮನೆ ಹಿತ್ತಲಲ್ಲಿ ಹಾಕೊಳ್ಳೋದ್ರಿಂದ ಹಾವು ಬರೋದಿಲ್ಲಂತೆ. ಇದನ್ನು ಹಾವಿನ ಭಯ ಇರೋರು ಮಾಡ್ಕೋಬೋದು. ಮತ್ತು ಇನ್ನೊಂದು ಮಾಡ್ಬೋದು, ಹಾವು ಆಗ್ಲೆಲ್ಲ ಮನೆ ಹತ್ರ ಬರ್ತಿದ್ರೆ ಆಸ್ತಿಕ 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 ಅಂತ ಕ್ಲಾಪ್ ಹೊಡಿಬೇಕಂತೆ, ಅಂದರೆ ಚಪ್ಪಾಳೆನ ಬಾರಿಸ್ಬೇಕಂತೆ. ಚಪ್ಪಾಳೆ ಹೊಡ್ಕೊಂಡು ಆಸ್ತಿಕ 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 ಅಂದರೆ ಹಾವು ಹೊರಟೋಗುತ್ತಂತೆ. ಆಸ್ತಿಕ ಅನ್ನೋದು ಒಂದು ಋಷಿ ಮುನಿ ಹೆಸರು. ಕ್ಲಾಪ್ ಹಾಕೋದ್ರಿಂದ ಯಾರಾದರೂ ಇದ್ದಾರೆ ಅಂತ ಹಾವಿಗೆ ಗೊತ್ತಾಗುತ್ತೆ. ಆಸ್ತಿಕ ಅನ್ನೋದು ಅದು ಸರ್ಪರಾಜನ ಹೆಸರು ಅಂತಲೂ ಕೂಡ ಹೇಳ್ತಾರೆ, ಅದು ಋಷಿ ಮುನಿ ಹೆಸರು ಅಂತಲೂ ಕೂಡ ಹೇಳ್ತಾರೆ. ಆಸ್ತಿಕ ಆಸ್ತಿಕ ಅಂತ ಹೇಳ್ಕೊಂಡು ಚಪ್ಪಾಳೆ ಬಾರಿಸೋದ್ರಿಂದ ಹಾವು ನಿಮ್ಮ ಮನೆ ಹತ್ರ ಸುಳಿಯೋದಿಲ್ಲಂತೆ. ಯಾರ್ಯಾರಿಗೆ ಹಾವಿನ ಭಯ ಇದೆಯೋ ಅವರು ಈ ರೆಮಿಡಿನ ಮಾಡ್ಕೋಬೋದು. ಇದೇ ಥರ ಸಾಕಷ್ಟು ಟಿಪ್ಗಳಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ, ನನ್ನನ್ನು ಉಳಿಸಿ ಬೆಳೆಸಿ. ಇಂತಿ ನಿಮ್ಮ ಸ್ವರ್ಣ ಏಡಿಕಾ.